ನಮಸ್ಕಾರ ಎಲ್ರಿಗೂ. ತುಂಬ ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಅದಕ್ಕೋಸ್ಕರನೇ ಇವತ್ತು ಒಂದು ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ತೀರ್ಥಗಿರೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇದಿಲ್ಲಿರೋದು ಅಂದರೆ ಆಲ್ರೆಡಿ ಮಂಡಟ್ಟಿಯಲ್ಲಿರೋದು. ಇದು ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಈ ದೇವಸ್ಥಾನ ನೆಲೆಸಿದೆ. ತುಂಬ ಪುರಾತನವಾದ ದೇವಸ್ಥಾನ ಅಂತ ಇದು. ಇಲ್ಲಿ ಹಳಬರು ಸಿಕ್ಕಿದ್ದಾರೆ ನನಗೆ, ಅವ್ರನ್ನೂ ಪರಿಚಯ ಮಾಡಿಕೊಡ್ತೀನಿ. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೂ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನಕ್ಕೆ ತೀರ್ಥಗಿರೀಶ್ವರ ಅಂತ ಹೆಸರು ಹೆಂಗೆ ಬಂತು ಅಂದರೆ, ತೀರ್ಥ ಮತ್ತು ಬಂಡೆ ಮೇಲೆ ಇರೋದಕ್ಕೆ ಗಿರಿ, ಈಶ್ವರ, ತೀರ್ಥಗಿರೀಶ್ವರ ಅಂತ ಈ ದೇವಸ್ಥಾನಕ್ಕೆ ಹೆಸರು ಬಂದಿರೋದು. ಬನ್ನಿ ಹಂಗೆ ಈ ದೇವಸ್ಥಾನ ಬಗ್ಗೆ ಎಲ್ಲ ಮಾಹಿತಿನ ನಮ್ಮ ಹಿರಿಯರೊಬ್ರು ಸಿಕ್ಕಿದ್ದಾರೆ ಈ ದೇವಸ್ಥಾನ ತಿಳ್ಕೊಂಡಿರೋದ್ರ ಬಗ್ಗೆ. ನಿಮಗೆಲ್ಲ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಈ ದೇವಸ್ಥಾನನೂ ಅಷ್ಟೇ ನಿಮಗೆ ಆ ದೇವಸ್ಥಾನ ಇತಿಹಾಸ ಬಗ್ಗೆನೂ ಸ್ವಲ್ಪ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಮ್ಗೆ ಆಲ್ರೆಡಿ ಪರಿಚಯ ಜಯಣ್ಣವರು ಮತ್ತು ನಾರಾಯಣ ಸಮಣ. ನಿಮ್ಮ ಹೆಸರು? ಮುನಿಯಪ್ಪ ಅಂತ. ಮುನಿಯಪ್ಪನಾ? ಅದೇನಾ. ನಾವು ಏನಿಲ್ಲ, ಈ ದೇವಸ್ಥಾನ ಬಗ್ಗೆ ಕೇಳ್ಪಟ್ರಿ. ಸುಮಾರು ಜನ ಹೇಳ್ತಾ ಇದ್ರು. ನನಗೂ ಬರೋಕ್ಕೆ ಟೈಮ್ ಇಲ್ಲ, ಇವತ್ತು ರಜಾ ಇರೋದಕ್ಕೆ ನಾನು ಬಂದಿದ್ದೀನಿ. ಏನಿಲ್ಲ, ಈ ದೇವಸ್ಥಾನ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳಿಸ್ಕೊಳ್ಳಿ. ಗೊತ್ತಾದ ಮಾತ್ರ ಮೊದಲು 500 ದೇವಸ್ಥಾನ ಇದ್ರೆ ಇಲ್ಲಿ ಜಾತ್ರೆ ಸೇರ್ತಾ ಇತ್ತು, ದನಗಳ ಜಾತ್ರೆ. ಆಮೇಲೆ ದನದ ಜಾತ್ರೆ ನಿಂತೋದ್ಮೇಲೆ ಸಂತೆ ಸೇರ್ತಾ ಇತ್ತು. ಆಮೇಲೆ ಇಲ್ಲಿ ತೀರ್ಥ ಬರ್ತದಂತೆ, ಕಾಶಿನಿಚಿ ಬರೋದಂತೆ. ತೀರ್ಥ ಕಾಶಿನಿಚಿ ಈ ಬ್ರಾಹ್ಮಣರು ಪೂಜಾರಿಗಳು 4 ಗಂಟೆ ರಾತ್ರಿ ಕಾಶಿಗೆ ಹೋಗಿ ನೀರು ತಂದು ಇಲ್ಲಿ ಅಭಿಷೇಕ ಮಾಡ್ತಾ ಇದ್ರಂತೆ. ಆ ಪರಮಾತ್ಮನು ಹೇಳಿದಂತೆ, ಅಪ್ಪ ನೀನು ಇಲ್ಲಿ ಬರಬೇಡ, ನಾನು ಅಲ್ಲಿಗೆ ಕಳಿಸ್ತೇನೆ ಅಂತೇಳಿ ಅವಾಗ ತೀರ್ಥನೇ ಇಲ್ಲಿ ಕಳಿಸಿದ. ತೀರ್ಥ ಅಲ್ಲಿಂದ ತಂದು ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದಂತೆ. ಅಲ್ಲಿಂದ ತೀರ್ಥ ತಂದು ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದು. ಆಮೇಲೆ ನೀನು ಬರಬೇಡ, ನಾನೆಲ್ಲಿ ಕಳಿಸ್ತೀನಿ ಅಂತೇಳಿ ಅವಾಗ ತೀರ್ಥ ಬಂಡೆ ಮೇಲೆ ಜೊನೆ 1 ಲೀಟರ್ ನೀರು ಎತ್ತಿದ್ರೆ 1 ಲೀಟರ್ ಬರೋದು, ಆಮೇಲೆ ಬರಲ್ಲ. 10 ಲೀಟರ್ ಖಾಲಿ ಆದ್ರೆ ಮಾತ್ರ, ಅಂದ್ರೆ 1 ಲೀಟರ್ ತೆಗಿತೀರಿ, ಮತ್ತೆ ಇನ್ನೊಂದು ಲೀಟರ್ ಮತ್ತೆ ಬರ್ತದೆ. ನಾವು ತೆಗಿಲ್ಲ ಅಂದ್ರೆ ಹಂಗೆ ಇರ್ತದೆ. ತೆಗ್ದಿಲ್ಲ ಅಂದ್ರೆ 1 ಲೀಟರ್ ಅಷ್ಟು ಲೀಟರ್ ಹಂಗೆ ಇರ್ತದೆ. ತಿರ್ಗಾ ಸಂತೆ ಸೇರ್ತಾ ಇತ್ತು. ಈ ಸಂತೆದಾಗ 1000 ಜನಕ್ಕೂ ನೀರು ಕೊಡ್ತಾ ಇತ್ತು. ನೀರು ಎತ್ತಾ ಇದ್ರೆ ಬರ್ತಾ ಇರೋ ನೀರು ಎಷ್ಟು ಜನ ಎತ್ಕೊಳ್ಳಿ, ಹಂಗೆ ಒಂದು 1000 ಜನ 500 ಜನ ಕಾಪಾಡ್ತು. ಅವ್ರು ಮುಂಚೆಯಿಂದನೂ ಇದೆ. ಇದು ಮುಂಚೆಯಿಂದ ನಾವು ಹೊಸಲಿಕ್ಕೆ ಬರ್ತಾ ಇದ್ರೆ ಅವಾಗ ಬಾಕ್ಲಿಲ್ಲ. ಆ ನೀರನ್ನೆಲ್ಲ ಗಲೀಜು ತೆಗೆದುಬಿಟ್ಟು ತಿರ್ಗಿ ಬಂದಿದ್ದು ನೀರು ಕುಡಿತಾ ಇದ್ರೆ. ತಿರ್ಗಿ ಆಮೇಲೆ ಸಂತೆ ಸೇರ್ತು. ಹಿಂಗೆ ತಿರ್ಗಿ ಅಭಿವೃದ್ಧಿ ಆಯಿತು, ತಿರ್ಗಾ ನಿಂತೋಯ್ತು. ನೋಡ್ಬೋದಾ ದೇವಸ್ಥಾನ? ಈಗ ತೋರಿಸ್ತೀರಾ? ನೋಡ್ಬೋದು, ಬನ್ನಿ ಹೋಗೋಣ. ಸಮಯ ಕಟ್ ಮಾಡ್ತಾ ತೀರ್ಥ ತಗೊಂಡೋಗೇನು ಬೋರ್ ಅಲ್ಲಿ ನೀರು ಫಸ್ಟ್ ಬೋರ್ ಹಾಕೋಬೇಕಾದ್ರೆ ಅದನ್ನೆಲ್ಲ ಇದು ಮಾಡ್ತಾರಂತ. ಬೋರ್ ಹಾಕಿ ನೀರು ಹಾಕಿ ಪೂಜೆ ಮಾಡಿ ಬೋರ್ ಹಾಕಿದೆ. 40 ಅಡಿಗೆ ಒಂದು ಗ್ಯಾಪ್ ನೀರು, 80 ಅಡಿಗೆ ಓಡ್ಸಕ್ಕಾಗಲ್ಲ. ಅಂದ್ರೆ ಈ ತೀರ್ಥ ತಗೊಂಡೋಗಿ ಪೂಜೆ ಮಾಡಿ ನಾನು ಹಾಕಿರೋದು, ನಾನು ಕಳೆದು ಮಾತ್ರ. ನೀವೇ ಹಾಕಿರೋದು ಓನ್ ಬೋರು? ನಾವು ಓನ್ ಬಾರು, ಎಲ್ರಿಗೂ ಗೊತ್ತು. ಇವಾಗ ನಮ್ಮ ಮಾಸಿ ಹೋಳಿಗೆ ಗೊತ್ತು. 25 ವರ್ಷ ಆಗಿದೆ. ಇವತ್ತು 80 ಅಡಿಗೆ ಓಡ್ತದೆ ನಮ್ಮ ಬೋರ್. ಹೌದಾ? 80 ಅಡಿಗೆ ನೀರು ಸಿಕ್ಕಿದೆ. ಇದು 40 ಅಡಿಗೆ ನೀರು, 40 ಅಡಿಗೆ 15 ಅಡಿ ಕೇಸಿಂಗ್. ಇವತ್ತು ಓಡ್ತದೆ. ಇವತ್ತು ನೋಡಿಂದ ಬರ್ಪ ಕೂಡ 3 ಎಕರೆ. ಅಷ್ಟು ವಿಶೇಷ ಇದೆ, ವಿಶೇಷ ಭಕ್ತಿ ಇದೆ ಇಲ್ಲಿ ದೇವರದು. ಸರಿ ಬನ್ನಿ. ಇನ್ನ ಕೆಲವರ್ಗ ಮಕ್ಕಳ ಪಾಲುಗಳು ಏನು ಬೇಕಾದಷ್ಟು ಅನುಕೂಲ ಆಗಿದೆ ಇಲ್ಲಿ. ಕೆಲವು ಜನ ಭಕ್ತಾದ್ರ ಅನುಕೂಲ ಆಗಿರೋರು ಇದೆಲ್ಲ ಮಾಡಿರೋದು. ಅನುಕೂಲ ಆಗಿರೋರು ಸ್ವಲ್ಪ ಜನ ಇದಕ್ಕೆಲ್ಲ ನೋಡಿ ಟೈಲ್ಸ್ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ದೇವಸ್ಥಾನ ಸ್ವಲ್ಪ ಅನುಕೂಲ ಮಾಡಿದ್ದಾರೆ. ಸರಿ ಸಮಯ ಇದೆ ತೀರ್ಥ ಅನ್ನೋದು. ಸ್ವಾಮಿ ಇದೇನು ಇದ್ರ ವಿಶೇಷ ಹೇಳಿ ಸ್ವಾಮಿ. ಇದು ಕಾಶಿ ತೀರ್ಥ ರಿಪೋರ್ಟ್ ಆಗಿದೆ. ಗೊತ್ತಿಲ್ಲ. ನಾವು ಒಂದು ಚೆಂಬು ಬರ್ತಾ ಇದೆ. ಒಂದು ಚೆಂಬು ತೆಗೆದ್ರೆ ಮತ್ತೆ ಒಂದು ಚೆಂಬು ಹಂಗೆ ಬರುತ್ತಾ? ಅಕಸ್ಮಾತ್ ನಾವು ಬೇರೆ ನೀರು ಮಿಕ್ಸ್ ಮಾಡಿದ್ರೆ ನಿಲ್ಲಲ್ಲ. ಭಗವಂತ ಎಷ್ಟು ಬರ್ತೋ ಅಲ್ಲಿಂದ ಬರ್ತದೆ. ನಾವು ತೆಗಿತಾ ಇದ್ರೆ ಬರ್ತದೆ. ನಾವು ಅದಲ್ಲೇ ಅಭಿಷೇಕ ಮಾಡೋದು, ದೇವ್ರ ಒಳ್ಳೆಯದು. ಇದಲ್ಲೇ ಇಲ್ಲಿಂದ ಮಹಿಮೆಯಿಂದ ತೀರ್ಥ ತಗೊಂಡವ್ರಿಗೆ ಭಾಳ ಒಳ್ಳೆಯದಾಗಿದೆ.
ತೀರ್ಥ ಮಹಿಳೆ ಇಲ್ಲಿ ಮಾತಾಡುವಂತ ಅವ್ರು ಏನಿಲ್ಲ. ಈ ದೇವಸ್ಥಾನ ಭಕ್ತರಿಗೆ ಬರ್ತಾರೆ, ತೀರ್ಥ ತಗೊಂಡು ಬೋರ್ವೆಲ್ ಮದುವೆಗಳು ಆಗ್ತವ್ರಿಗೆ ಇದು ಮನೆ ವಾಸ್ತು ಇದ್ದವರಿಗೆ ಮನೆಗಳ ಎಫೆಕ್ಟ್ ಇದ್ರೆ ಅಂತ ಇದಾಗ್ತದೆ. ईशानं वरदेशे गोघ्रामणेषु भवतो विश्वाकारं जगदृष्टमेवं ओम भूः स्वः ओम जनः ओम तपः आयुर्धाय नीलकण्ठाय नमः ओम भूः स्वः ओम जनः ओम तपः ओम तपः भवदस्य एवं वेदा आवैष्णव योगः आमया विश्वनाय कालाय मृत्युंजयाय रुद्राय नीलकण्ठाय नमः ओम भूः स्वः ओम जनः ओम तपः ओम तपः भवदस्य एवं वेदा ನೋಡಿ ತೀರ್ಥ ಅಂದರೆ ಈ ಬಂಡೆಯಿಂದ ನೀರು ನಾವು ಎಷ್ಟು ತೆಗೆದ್ರೆ ನೀರು ಬರ್ತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಒಂದು ಚೆಂಪ್ ತೆಗೆದ್ರೆ ಮತ್ತೆ ಇನ್ನೊಂದು ಚೆಂಪ್ ಹಂಗೆ ಬರುತ್ತಂತೆ. ಆ ನೀರು ಮಾತ್ರ ಹಂಗೆ ಇರುತ್ತೆ, ಎಷ್ಟೇ ವರ್ಷಗಳಿಂದ ಆದ್ರೂ ನೀರು ಯಾವುದೇ ಕಾರಣಕ್ಕೂ ಅಲ್ಲಿ ಇದಾಗಲ್ಲ. ಅಷ್ಟು ನೀರು ಹಂಗೆ ಇರುತ್ತೆ, ಎಷ್ಟು ನೀರು ತೆಗಿತಾ ಇರ್ತೀರೋ ಅಷ್ಟು ನೀರು ಬರ್ತಾ ಇರುತ್ತಂತೆ. ನೋಡಿ, ನಮ್ಮ ನೋಡ್ತಾ ಇರೋ ವೀಕ್ಷಕರಿಗೂ ಅಷ್ಟೇ, ಬನ್ನಿ ಒಂದ್ಸರಿ ತೀರ್ಥಗಿರೀಶ್ವರ ಅಂತ ದೇವಸ್ಥಾನ ಪವಾಡಗಳು ನಡೀತಾ ಇದೆ ಇಲ್ಲಿ ನೋಡಿ. ಈ ನೀರು ಎತ್ಕೊಂಡು ಹೋಗಿ ನಿಮಗೆ ನೀರು ಸಿಗದೇ ಇರೋರಿಗೆ ಬೋರಿಂದ ನೀರು ಬರುತ್ತೆ, ನಂಬಿಕೆ ಇದೆ ನೋಡಿ. ಹಾಕಿರೋರು ಹೇಳಿದ್ರು ಆಗಲೇ, ನಮ್ಮ ಇಲ್ಲಿ ಇದೇ ಊರು ಹಿರಿಯರು ಒಬ್ಬರು ಹೇಳಿದ್ರು, ತುಂಬ ಪವಿತ್ರವಾದ ನೀರಿದು ನೋಡಿ. ಅದಕ್ಕೋಸ್ಕರ ನಿಮಗೆ ದೇವರ ಆಶೀರ್ವಾದ ಪಡ್ಕೊಳ್ಳಿ. ತೀರ್ಥನ ನಾವು ಎಲ್ಲರೂ ದೇವರು ಆಶೀರ್ವಾದ ಪಡ್ಕೊಂಡು ತೀರ್ಥನ ತಗೊಳ್ತಾ ಇದ್ದೀವಿ ನೋಡಿ. ನೋಡಿ, ನೀವು ಬನ್ನಿ, ದೇವರ ಆಶೀರ್ವಾದ ಪಡ್ಕೊಳ್ಳಿ. ಈ ತೀರ್ಥನ ನೀವು ಸ್ವೀಕರಿಸಿ ಬನ್ನಿ, ಈ ದೇವಸ್ಥಾನ ಒಂದ್ಸರಿ ನೀವು ವೀಕ್ಷಣೆ ಮಾಡಿ. ತೀರ್ಥ ಗಿರೀಶ್ವರ ಶಿವಲಿಂಗ ಇದೆ, ಬನ್ನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ದೇವರಿದೆ, ಬನ್ನಿ. ತೀರ್ಥಗಿರೀಶ್ವರ ದೇವಸ್ಥಾನದ ಪಕ್ಕದಲ್ಲೇ ಪಾರ್ವತಿ ದೇವಿಯ ವಿಗ್ರಹವಿದೆ. ಎಲ್ಲರೂ ವೀಕ್ಷಿಸಿ ದೇವಿಯ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ, ಈ ರಚೆ ಎಲ್ಲ ಕಟ್ಸಿರೋರು ಇವರೇ, ಮಂಜಣ್ಣ ಅಂತ. ಅವರು ಬಂದರು ನಾವು ವಿಡಿಯೋ ಮಾಡ್ತಾ ಇದ್ದಾಗ. ನಮಸ್ಕಾರ ಮಂಜಣ್ಣ. ಏನಿಲ್ಲ, ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ರಿ, ನಿಮ್ಮನ್ನ ಕೇಳ್ಪಟ್ಟೆ. ರಚೆ ಎಲ್ಲ ಕಟ್ಟಿಸಿದ್ದಾರೆ, ಮತ್ತು ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ಬಂದು ರಚೆ ಎಲ್ಲ ಕಟ್ಸ್ಕೊಟ್ಟಿದ್ದಾರೆ ಭಕ್ತಿಯಿಂದ ಅಂತ ಹೇಳ್ತಾಯಿದ್ರು. ಅದ್ರ ಬಗ್ಗೆ ನಾನು ಸುಮಾರು 23 ವರ್ಷದಿಂದ ಈ ಒಂದು 20-30 ಹಳ್ಳಿಯಲ್ಲಿ ನಾನು ಈ ಕೃತಕ ಗರ್ಭಧಾರಣೆ ಕಾರ್ಯಕರ್ತನಾಗಿ ಈ ಕೆಲವೊಂದು ಈ ಮೈನರ್ ವೆಟರ್ನರಿ ಸರ್ವಿಸಸ್ಸು ಮತ್ತು ಈ ದನಗಳಿಗೆ ಫಸ್ಟ್ ಏಡ್ ಮಾಡೋದು ಇದೆಲ್ಲ ಬರ್ತಾಯಿದ್ದೆ. ಬರಬೇಕಾದ್ರೆ ಮಧ್ಯಾಹ್ನ ಹೊತ್ತು ಏನಾದರೂ ಆಯಾಸ ಆದರೆ ಬಂದು ಇಲ್ಲಿ ಮಲ್ಕೊಳ್ತಾ ಇದ್ದೆ. ಆ ಅಪ್ಪನಿಗೆ ನಾನು ನಮಸ್ಕಾರ ಮಾಡಿಕೊಂಡು ನಾನು ಏನು ನೆನ್ಕೊಂಡಿದ್ದೀನೋ ಮನಸ್ಸಲ್ಲಿ ಅದನ್ನೆಲ್ಲ ಆ ಭಗವಂತನು ನಮ್ಮನ್ನು ಯಾವುದೇ ರೀತಿಯ ಕೈ ಬಿಡದೆ ಕಾಪಾಡ್ಕೊಂಡು ಬರ್ತಾಯಿದ್ದ. ಮಧ್ಯಾಹ್ನ ನಾನು ಇಲ್ಲಿ ದೇವಸ್ಥಾನ ಹತ್ರ ಬರ್ತಾಯಿದ್ದೀನಿ, ನಾನು ಏನಪ್ಪ ಮಾಡೋದು ಇಲ್ಲಿ ಅಂತ ತಿಳ್ಕೊಂಡು ಮಲ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅಯ್ಯಪ್ಪನು ಏನೋ ಒಂದು ನನ್ನ ಕನಸಲ್ಲಿ ಬಂದಂಗೆ ಒಂದು ಅಶ್ವತ್ಥಕಟ್ಟೆ ಕಾಣಿಸ್ತು. ನನಗೆ ಇದನ್ನು ಮಾಡೋದಕ್ಕೆ ಅವಕಾಶ ಐತೆ, ಇದು ಮಾಡ್ಬೋದು, ನನ್ನ ಒಂದು ಶಕ್ತಿಗೆ ಇದನ್ನು ಮಾಡ್ಬೋದು ಅಂತ ತಿಳ್ಕೊಂಡು
ನಾನು ಆ ಗಿಡಗಳನ್ನ ಇಟ್ಟೆ, ಒಂದು ಅರಳಿ ಮರ ಮತ್ತು ಬೇವಿನ ಮರ. ಆ ಗಿಡಗೂ ಅಷ್ಟೇ ಚೆನ್ನಾಗಿ ಬೆಳೀತು. ಬೆಳೆದು ಅಶ್ವತ್ಥಕಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡಿ ಅದನ್ನು ಮಾಡಿದೆ. ಕೆಲವೊಂದು ಭಕ್ತಾದಿಗಳು ನನ್ನ ಹಸುಗಳು ನೋಡೋದಕ್ಕೆ ಹೋದಾಗ ಕೇಳಿದೆ, ಏನಾದರೂ ಒಂದು ಸಹಾಯ ಮಾಡಿ ಅಂತ. ಕೆಲವೊಂದು ಸುಮಾರು ಜನ ನಮ್ಮ ಹಸುಗಳು ಇಟ್ಕೊಂಡಿರೋಂಥ ರೈತರು ಒಂದಷ್ಟು ಕಲ್ಲು ಒರೆಸ್ಕೊಡೋದು, ಒಂದು 2 ಮೂಟೆ ಸಿಮೆಂಟ್ ಕೊಡಿಸೋದು, ಈ ಥರ ಮಾಡಿದ್ರು. ಅದಕ್ಕೆ ಆ ಈಶ್ವರನ ಒಂದು ಕೃಪೆಯಿಂದ ಇಲ್ಲೊಂದು ಮಾಡಬೇಕಂತ ಮನಸ್ಸಿತ್ತು, ಮಾಡಿದೆ. ಎಲ್ಲ ಭಕ್ತಾದಿಗಳು ಅಂದರೆ ನೀವು ಮತ್ತೆ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಮಾಡಿದಾಗ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. 5 ಮೂಟೆ ಸಿಮೆಂಟ್ ಅವ್ರ ಭಕ್ತಿ, ಅವ್ರ ಭಕ್ತಿಯಿಂದ ಅವರು ಸಪೋರ್ಟ್ ಕೊಡಬೇಕು ಅಂತ ನಾನು ಕೇಳಿಲ್ಲ. ನೀವು ಒಂದು 5 ಮೂಟೆ ಬನ್ನಿ ಅಲ್ಲೋಗಣ, ನೀವು ಒಂದು 5 ಮೂಟೆ ಸಿಮೆಂಟ್ ಕೊಡ್ರಿ ಅಂದರೆ ಸಿಮೆಂಟ್ ಕೊಡ್ಸಿದ್ದಾರೆ. ಆಮೇಲೆ ಕೆಲವರು ಟ್ರ್ಯಾಕ್ಟರ್ ಕಲ್ಲೆತ್ತು ಹಾಕೋದಕ್ಕೆ ಬಂದಿದ್ದಾರೆ, ಅವ್ರು ನಾನು ಕಾಸು ಬೇಡ ಅಂದಿದ್ದಾರೆ. ಆ ಕೂಲಿಯವರಿಂದನೂ ಲೆಕ್ಕನೇ ಆಯಪ್ಪಂದು. ನಾನೇ ಮಾಡಿದೆ ಅನ್ನೋವಂಥದ್ದಿಲ್ಲ. ಆ ಈಶ್ವರನ ಯಾರ್ಯಾರು ಮನ್ಸು ಕೊಟ್ಟಿದ್ದಾನೋ ಅವರೆಲ್ಲ ಸೇರಿ ಒಂದು ಈ ಕೆಲಸ ಮಾಡ್ಬೇಕಂತ ಮನಸ್ಸಿಟ್ಟು ಮಾಡಿದೆ. ಅದೇ ದೇವರೆಲ್ಲ ಚೆನ್ನಾಗಿ ನೆರವೇರಿಸ್ಕೊಟ್ಟ. ಓಕೆ, ಆಗಿದೆ. ಇಲ್ಲಿ ವರ್ಷಕ್ಕೊಂದ್ಸರಿ ಕಾರ್ತಿಕ್ ಸೋಮವಾರಗಳಲ್ಲಿ ಅಯ್ಯಪ್ಪನ ಒಂದು ವಿಶೇಷವಾದಂಥ ಲಕ್ಷ ದೀಪೋತ್ಸವ ನಡೀತೈತೆ. ಆ ಲಕ್ಷ ದೀಪೋತ್ಸವ ಸಂದರ್ಭದಲ್ಲೇ ಇನಾಗ್ರೇಷನ್ ಆಗಿದ್ದು, ಪ್ರತಿಷ್ಠಾಪನೆ ಆಗಿದ್ದು. ವರ್ಷಕ್ಕೊಂದ್ಸರಿ ಅದೇ ಥರ ಕಾರ್ಯ ನೆರವೇರಿಸ್ಕೊಂಡು ಹೋಗೋಣ ಅಂತ ಈ ಅಪ್ಪನ ಮೇಲೆ ನಂಬಿಕೆ ಇಟ್ಟು ಯಾವುದೇ ಭಕ್ತಾದಿಗಳಾಗಿರ್ಬೋದು, ಈ ಅಪ್ಪನ ಮೇಲೆ ನಂಬಿಕೆ ಇಟ್ಟು ಯಾವುದೇ ಭಕ್ತಾದಿಗಳು ಬಂದು ಇಲ್ಲಿ ಅಯ್ಯಪ್ಪನ ನೆನ್ಕೊಂಡಿದ್ದ ಕಾರ್ಯಗಳನ್ನು ನನ್ನ ಅನುಭವದ ಪ್ರಕಾರ ಅಯ್ಯಪ್ಪನು ಸಿದ್ಧಿಸ್ತಾನೆ. ನಂಬಿಕೆ ಇಟ್ಟು ಮಾಡಬೇಕು. ಮತ್ತು ಇಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು. ಅದೇ ಥರ ಎಲ್ಲ ಅಭಿವೃದ್ಧಿನೂ ಆಗಿಬಿಟ್ರೆ ಅಭಿವೃದ್ಧಿ ಕಾರ್ಯ ಅಂದರೆ ಏನು ಮಂಜಣ್ಣ? ಅಭಿವೃದ್ಧಿ ಈಗ ಇಲ್ಲಿ ನೋಡಿ ಕೆಲವೊಂದು ಸ್ವಚ್ಛತಾ ಕಾರ್ಯ ಆಗಿರ್ಬೋದು, ಮತ್ತು ದೇವಸ್ಥಾನಕ್ಕಾಗುವಂಥ ಒಂದು ಕೆಲವೊಂದು ನೋಡಿ ಆ ಕಾಂಪೌಂಡ್ ಆಗ್ಬೋದು, ಮತ್ತು ಆ ಮುಂದ್ಗಡೆ ಪ್ಲೇಟ್ಸು ಇದೆಲ್ಲ ಕಿತ್ತೋಗೈತೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ರೆಡಿ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಒಂದು ಅನುಕೂಲ ಆಗ್ತೈತೆ. ಮತ್ತು ಒಂದು ಐಮ್ಯಾಕ್ಸ್ ಲೈಟ್ ಹಾಕ್ಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಜನಪ್ರತಿನಿಧಿಗಳಿಗೂ ತಿಳಿಸ್ತಾ ಇದ್ದೀನಿ, ಇಲ್ಲೊಂದು ಐಮ್ಯಾಕ್ಸ್ ಲೈಟ್ ಹಾಕಿದ್ರೆ ನೈಟ್ ಹೊತ್ತು ಹೆಣ್ಮಕ್ಳು ಬಂದು ಪೂಜೆ ಮಾಡ್ತಾರೆ. ಆ ಹೆಣ್ಮಕ್ಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಒಂದು ಸ್ವಲ್ಪ ಶಬ್ದ ಆಯಿತು ಅಂದರೆ ಭಯ ಪಡ್ತಾರೆ. ಅದೇ ಲೈಟ್ ಇತ್ತು ಅಂದರೆ ಧೈರ್ಯವಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ನನ್ನ ಆಸೆ ಐತೆ, ಇಲ್ಲೊಂದು ಐಮ್ಯಾಕ್ಸ್ ಲೈಟ್ ಹಾಕ್ಸ್ಬೇಕು ಅಂತ. ಮುಂಜಾನೆ ರಾತ್ರಿ ಟೈಮಲ್ಲಿ ಅಂದರೆ ಯಾವಾಗಲೂ ವಾರ ಸೋಮವಾರ ಕೆಲವ್ರಿಗೆ ಟೈಮ್ ಸಿಗಲ್ಲ, ನೈಟ್ 8 ಗಂಟೆ 9 ಗಂಟೆಗೂ ಬಂದು ಅಯ್ಯಪ್ಪನ ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಬಂದು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾ ಇರ್ತಾರೆ. 3 ಗಂಟೆ 4 ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈಗ ಅಶ್ವತ್ಥ ಗಂಟೆಗೆ ನಾನು ಒಂದು ದಿವಸ 4:15ಗೆ ಬರ್ತಾ ಇದ್ದೆ, ಬರೋಷ್ಟೊಳಗೆ ದೀಪ ಉರಿತಾ ಇತ್ತು. 4:15ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗಿನ ಜಾವ 4:15ಗೆ ಬಂದು ಇಲ್ಲಿ ದೀಪ ಅನ್ಸ್ಕೊಂಡು ಹೋಗಿದ್ರು. ಅಲ್ಲಿ ಅಯ್ಯಪ್ಪನ ಹತ್ರನೂ ಅಷ್ಟೇನೆ ದೀಪ ಅನ್ಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ರು. ಅಷ್ಟು ಒಂದು ಆ ಕಾಶಿ ವಿಶ್ವನಾಥನ ಅಷ್ಟೇ ಪವರ್ಫುಲ್. ಆ ವಿಶ್ವನಾಥನೇ ಇಲ್ಲಿದ್ದಾನೆ. ಅದನ್ನ ಎಲ್ಲ ಜನನು ಹಾಗೆ ಅದನ್ನ ಅಭಿವೃದ್ಧಿ ಪಡಿಸಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮಗೊಂದು ಆಸೆ. ಮಂಜಣ್ಣ, ನೀವು ಇದು ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? ನಾನು ಸುಮಾರು 20-21 ವರ್ಷದಿಂದ ಬರ್ತೇನೆ ಈ ದೇವಸ್ಥಾನಕ್ಕೆ. ನಿಮ್ಮೂರು ಯಾವುದಣ್ಣ? ನಂದು ಗಂಗಸಂದ್ರ ನೇಟಿವ್. ಹೌದಾ? ಈಗ ನಾನು ಮಾಸ್ತಿಯಲ್ಲಿ ಮನೆ ಕಟ್ಕೊಂಡು ಮಾಸ್ತಿಯಲ್ಲಿದ್ದೀರಾ? ನಾನು ಈ ಯಾವುದೇ ಒಂದು ಏರಿಯಾದಲ್ಲಿ ವಾರಕ್ಕೆ ಕಡಿಮೆ ಅಂದ್ರೆ ಒಂದು 4 ದಿವಸ ಆದ್ರೂ ಬಂದು ಈ ಅಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಯಾವ ರೀತಿ ದೇವರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ? ನಾನು ಯಾವುದಾದ್ರೂ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಇಟ್ಕೊಂಡಿರ್ತೀನಿ. ಯಾವುದೋ ಒಂದು ತೋಟದಲ್ಲಿ ಒಳ್ಳೆ ಬೆಳೆ ಆಗಬೇಕು, ಮತ್ತೆ ಒಂದು ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿ ಬರಬೇಕು. ಬೋರ್ವೆಲ್ಲಲ್ಲಿ ಹಾಕಿದ್ವಿ, ಆವಾಗಲೂ ಬಂದು ಬೋರ್ವೆಲ್ ಹಾಕ್ಕೊಂಡು ಹೋಗ್ಬೇಕಾದ್ರೇನು ಬಂದು ಇಲ್ಲಿ ಕೇಳ್ಕೊಂಡೆ ಹಾಕ್ಕೊಂಡೆ. ನೀರು ಚೆನ್ನಾಗಿ ಸಿಕ್ಕಿದೆ. ಯಾವುದಾದ್ರೂ ಒಂದು ಬೆಳೆ ಆಗಬೇಕು, ಅದರಲ್ಲೂ ನನಗೆ ಒಳ್ಳೇದು ಮಾಡಿದ್ದಾನೆ. ಮತ್ತು ಯಾವುದಾದ್ರೂ ಒಂದು ಹಸು ತುಂಬ ಹೆಚ್ಚು ಕಡಿಮೆ ಇದೆ, ಇದನ್ನು ಉಳಿಸ್ಕೊಡಪ್ಪ ದೇವ್ರೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅಂದಿದ್ದನ್ನು ಆ ಹಸು ಕೂಡ ಉಳ್ಕೊಂಡೈತೆ. ಈ ಥರ ಅಂದರೆ ನಿಮ್ಮನೆ ಹಸು ಅಲ್ಲ ಅಂದ್ರೂ ಬೇರೆ ಹಸು ಬಗ್ಗೆ ಅಲ್ಲ, ನಾನು ಬೇರೆ ಹಸುನೇ ಬಿಟ್ಟು ನಮ್ಮನೆ ಹಸು ಅಂತಲ್ಲ, ನಾನು ಸಾರ್ವಜನಿಕರ ಒಂದು ಕಾರ್ಯಕರ್ತ. ನೀವು ಏನು ಕಾಯಕ ಮಾಡೋದು ಮಂಜಣ್ಣ? ಹಸುಗಳಿಗೆ ಇನ್ಸಮಿನೇಷನ್ ಮಾಡೋದು, ಮತ್ತೆ
ಅದು ವೆಟನರಿ ಡಾಕ್ಟ್ರು ನೀವು? ವೆಟರ್ನರಿ ಡಾಕ್ಟರ್ ಅನ್ನೋದಕ್ಕೆ ಬರೋದಿಲ್ಲ, ಒಂಥರ ಈ ಕಾಂಪೌಂಡರ್ ತರ. ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತರಬೇತಿ ಕೇಂದ್ರ ಸರ್ಕಾರನೇ ಕೊಟ್ಟಿರೋ ಪ್ರಾಣಿಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ? ಮಾಹಿತಿ ಐತೆ. ಆ ಪ್ರಾಣಿಗಳ ಸೇವೆ ಮಾಡ್ಕೊಂಡಿದೀವಿ. ನೋಡಿದೆ ಆಗ್ಲೇ ನೋಡಿದ ತಕ್ಷಣ ನಿಮ್ಮ ಜೊತೆ ನೀವು ಬಂದಿದ ತಕ್ಷಣ ಇಲ್ಲೊಂದು 3-4 ನಾಯಿ ನೀವು ಬಂದಿದ ತಕ್ಷಣ ನಿಮ್ ಗಾಡಿ ಸೌಂಡ್ ಕೇಳಿದ ತಕ್ಷಣ ಬಂತು ನಿಮ್ಮ ಹತ್ರ. ಮೂಕ್ ಪ್ರಾಣಿಗಳ ಸೇವಾ ಕರ್ತನೆ ನಾನು. ಹೌದು, ಎಲ್ಲಾ ಮೂಕ್ ಪ್ರಾಣಿಗಳು ಹಸು ಅವರ ಓನರ್ನ ಒದೆಯೋದಕ್ಕೆ ಹೋದ್ರೂ ನಮ್ನ ಒದೆಯಲ್ಲ, ಅಷ್ಟು ನಂಬ್ಕೊಂಡ್ಬಿಟ್ಟಿದ್ದಾವೆ ನಮ್ನ. ಅಷ್ಟು ನಂಬ್ಕೊಂಡಿದ್ದಾವೆ. ಅದು ಸೇವೆ ಮತ್ತೆ ಮಾಸ್ತಿ ಎಲ್ಲ ಏರಿಯಾ ಎಲ್ಲ ನೀವೇ ನೋಡ್ತೀರಾ? ಮಾಸ್ತಿ ಮತ್ತೆ ದಿನ್ನಳ್ಳಿ ಏರಿಯಾದಲ್ಲಿ ಹೆಚ್ಚಿಗೆ ನಾನು ಈ ಹಸುಗಳು ಯಾವುದೇ ಇನ್ಫಾರ್ಮೇಶನ್ ಸೆಮೆನ್ಗೆ ಬರಲಿ ಅದನ್ನೆಲ್ಲ ನಾನು ಹೋಗಿ ಮಾಡ್ತೀನಿ. ನಮ್ಮ KMF ಡೈರಿ ಕಡೆಯಿಂದ ನಮಗೆ ಸೆಮೆನ್ನು, ನೈಟ್ರೋಜನ್ ಎಲ್ಲ ಸಪ್ಲೈ ಕೊಡ್ತಾರೆ. ಅದು ಒಂದಿಷ್ಟು ಅಂತ ಚಾರ್ಜ್ ಮಾಡೋದು ಅವರು ಕೂಪನ್ ಸಿಸ್ಟಮ್ ಮಾಡಿದ್ದಾರೆ. ಅದನ್ನೆಲ್ಲ ಅದು ಏನು ಪ್ರೊಸೀಜರ್ ಆಯಿತು ಅದನ್ನು ಫಾಲೋ ಮಾಡ್ಕೊಂಡು 21 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಜನಸೇವೆಯನ್ನು ಮಾಡಿಕೊಂಡು ಈ ಅಪ್ಪನ ಹತ್ರ ಬಂದು ಇಲ್ಲಿ ಅಪ್ಪನಿಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೇಳಿ. ಈಗ ನಾವು ನಮಗೆ ಸುಜಲ ಜಲಾನಯನ ಯೋಜನೆಯಿಂದ ನಾವು ಬಂದಂಥವರು 2003ರಲ್ಲಿ 2003 ಅದನ್ನೇ ಹಾಕೊಂಡಿರ್ಬೇಕಿದೆ. 2003-4ನೇ ಸಾಲಿನಲ್ಲಿ ಸುಜಲ ಜಲಾನಯನ ಯೋಜನೆಯಿಂದ ಗೋಪಾಲ ಮಿತ್ರ ಅಂತ ನಮ್ಮನ್ನು ಆಯ್ಕೆ ಮಾಡಿದ್ದು 2003ರಿಂದ 3-4ನೇ ಬ್ಯಾಚಲ್ಲಿ. ಅವತ್ತಿಂದ ಸುಜಲ ಜಲಾನಯನ ಇಲಾಖೆ ಇರೋ ತನಕ ನಾವು 3 ವರ್ಷ ಅವರು ನಮಗೆ ತರಬೇತಿಯನ್ನು ಕೊಟ್ಟರು ಸರ್ಕಾರಿ ಹಾಸ್ಪಿಟ್ಲಿಗಿಂದ. ನಮ್ಮ ವೃತ್ತಿ ಏನು ಅಂದರೆ ಯಾವುದೇ ಇಲ್ಲಿ ಹಳ್ಳಿಗಾಡಲ್ಲಿ ಡಾಕ್ಟ್ರಿಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಪಶು ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದ ಮೇಲೆ ಯಾವುದೋ ಒಂದು ಹಸುಗೆ ಹೆಚ್ಚು ಕಡಿಮೆ ಆಯಿತು, ನೈಟ್ ಡಾಕ್ಟರ್ ಇರಲ್ಲ, ಅಂಥ ಟೈಮಲ್ಲಿ ಹೋಗಿ ನಾವು ಅದನ್ನು ಅಟೆಂಡ್ ಮಾಡಿ ಅದಕ್ಕೆ ಏನು ಸಮಸ್ಯೆ ಐತೆ ಅಂತ ನೋಡಿ ಮಾಡೋಷ್ಟು ತರಬೇತಿಯನ್ನು 3 ವರ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆ ತರಬೇತಿ ಪ್ರಕಾರವಾಗಿ ಕೃತಕ ಗರ್ಭಧಾರಣೆ ಆಗ್ಬೋದು, ಅದೇ ಸೆಮೆನ್ ಮಾಡೋದು, ಫಲಕ್ಕೆ ಸೆಮೆನ್ ಮಾಡೋದು, ಮತ್ತೆ ಹೊಟ್ಟೆ ಉಬ್ರ ಬಂದ್ಬಿಡ್ತೈತೆ, ಅವಾಗ ಹೋಗಿ ಅದು ಫಸ್ಟ್ ಏಡ್ ಆಗಿ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡೋದು ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ಬರುತ್ತೆ ಹಸುಗಳಿಗೆ? ಅದು ಫುಡ್ ಪಾಯ್ಸನ್ ಆದ್ರೆ ಕೆಲವೊಂದು ಏನಾದ್ರು ಈ ತೋಟಗಳಿಗೆ ಔಷಧಿ ಹೊಡೆದ್ಬಿಟ್ಟು ಅದನ್ನ ತಿಂದಿದ್ರೇನು ಹೊಟ್ಟೆ ಉಬ್ರ ಬರ್ಬೋದು. ಅಥವಾ ಏನಾದ್ರು ಈ ಆಲೂಗಡ್ಡೆ ನೌಕಲ್ ಅಂತದ್ ಏನಾದ್ರು ತಿನ್ಬಿಟ್ಟು ಅದು ಗಂಟ್ಲಲ್ಲಿ ಹಾಕೊಂಡು ಹೊಟ್ಟೆ ಉಬ್ರ ಬರ್ಬೋದು. ಆ ತರ ಬರ್ತೈತೆ. ಜೀರ್ಣಕ್ರಿಯೆ ಕಡಿಮೆ ಆದ್ರೆ ಆತರ ಆಗ್ತೈತೆ. ಮತ್ತೆ ಈ ಬೇದಿ ಆಗ್ತೈತೆ. ಆ ಬೇದಿ ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಫಸ್ಟ್ ಏಡ್ ಮಾಡ್ಬೇಕು, ಏನ್ ಹಾಕ್ಬೇಕು ಅಂತ ನಮ್ಮ ವೈದ್ಯಾಧಿಕಾರಿಗಳು ನಮಗೆ ತಿಳಿಸಿರ್ತಾರೆ. ಅದನ್ನೆಲ್ಲ ನಾವು ಮಾಡ್ತೀವಿ ಬೇದಿ ಆದ್ರೆ. ಮತ್ತೆ ಈ ಜ್ವರ ಬಂದ್ರೆ ಯಾವ ಮಾತ್ರೆ ಕೊಡಿಸ್ಬೇಕೇನು ಅಂತಾನು ನಮಗೆ ತರಬೇತಿ ಕೊಟ್ಟಿದ್ದಾರೆ. ಅದಕ್ಕೆ ಆ ಮಾತ್ರೆ ಕೊಡ್ಸೋದು ಬೆಳಿಗ್ಗೆ. ಆಮೇಲೆ ನಮ್ಮ ಡೈರಿಯಿಂದ ಕೂಪನ್ ಹಾಕೊಳ್ಳೋದು ಅಥವಾ ನಮ್ಮ ವೈದ್ಯಾಧಿಕಾರಿಗಳು ಇರ್ತಾರೆ, ಅವ್ರಿಗೆ ನಾವು ತಿಳಿಸ್ತೀವಿ ಈ ಥರ ಆಗ್ಬಿಟ್ಟೈತೆ, ನೈಟ್ ಹೋಗಿ ನೋಡಿದ್ದೀನಿ ಅಂತ. ಅವ್ರು ಬಂದು ಅದನ್ನು ಫಾಲೋ ಮಾಡ್ಕೊಳ್ತಾರೆ. ಹಂಗೆ ಬನ್ನಿ ಮಾತಾಡ್ಕೊಂಡು ಹಿಂಗೆ ಬನ್ನಿ. ಅವ್ರು ಬಂದು ಅದನ್ನು ಫಾಲೋ ಮಾಡ್ಕೊಳ್ತಾರೆ. ಫಾಲೋ ಮಾಡಿಕೊಂಡು ಹೇಗಾದರೂ ಆಗಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ರೈತರಿಗೆ ನೀವು ತುಂಬಾ ಸಪೋರ್ಟ್ ಆಗಿದ್ದೀರಾ? ಸಪೋರ್ಟ್ ಆಗಿ ಹತ್ತಿರದಲ್ಲಿ ನಮ್ಮನ್ನ ಗೋಪಾಲ ಮಿತ್ರ ಅಂತ ಕರೆಯಲ್ಲ, ಕೃತಕ ಗರ್ಭಧಾರಣೆ ಕಾರ್ಯಕರ್ತ ಅಂತ ಕರೆಯಲ್ಲ. ಕೆಲವರು ಡಾಕ್ಟ್ರು ಅಂತಾರೆ. ನಾವೇನು ಡಾಕ್ಟರ್ದು ಬೋರ್ಡ್ ಹಾಕೊಂಡು ಇಲ್ಲ, ನಾವು ಡಾಕ್ಟ್ರು ಅಂತಾನು ನಾವು ಇದು ಮಾಡ್ಕೊಂಡಿಲ್ಲ. ಆದ್ರೂ ಅವ್ರೇನೋ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಬಂದು ಏನಾದ್ರು ನಮ್ಮ ಸಹಾಯ ಆಗ್ತೈತೆ, ನಮ್ಮ ಡಾಕ್ಟರ್ ಬರೋಷ್ಟೊಳಗೆ ಅನ್ನೋ ಒಂದು ನಂಬಿಕೆಯಿಂದ ಇದ್ದಾರೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಮಂಜಣ್ಣ, ಡಾಕ್ಟ್ರೇ ಅನ್ಬೋದು, ಏನು ತಪ್ಪೇನಲ್ಲ. ಎಲ್ಲ ಪ್ರಾಣಿಗಳಿಗೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಮಂಜಣ್ಣ ಅಂದರೆ ಫೇಮಸ್ಸು. ಅಂದರೆ ಏನೇ ದನಕ್ಕೆ ತೊಂದರೆ ಆದ್ರೂ ಫೋನ್ ಬರುತ್ತೆ. ನಾನಿದ್ದಾಗೆ ಒಂದು 5-6 ಫೋನ್ ಬಂತು. ಏನೇ ತೊಂದರೆ ಆದ್ರೂ ಮಂಜಣ್ಣಕ್ಕೆ ಫೋನ್ ಬರುತ್ತೆ. ಅವರೇ ಪ್ರೀತಿ ಇತ್ತು. ಅಂದರೆ ಏನೇ ಪ್ರಾಣಿ ಬಗ್ಗೆ ಆಗಲಿ, ದನದ ಬಗ್ಗೆ, ದನಗಳ ಬಗ್ಗೆ, ಮತ್ತು ವಿಶೇಷವಾಗಿ ಅವರು ದನಗಳಲ್ಲೂ ಚಿಕಿತ್ಸೆ ಜಾಸ್ತಿ ಮಾಡ್ತಾರೆ ಈ ಹಳ್ಳಿ ಕಡೆ. ಎಲ್ಲಾ ಕಾಯಕಗೂ ಆ ತೀರ್ಥಗಿರೀಶ್ವರನ ಅನುಗ್ರಹ. ಹೌದು, ಅನುಗ್ರಹ. ನಾನು ನಂಬಿರೋಂಥದ್ದು, ನಾನು ಒಬ್ಬ BVSC ಮಾಡಿರೋಂಥ ಒಬ್ಬ ಡಾಕ್ಟರ್ ಅಲ್ಲ. ನನ್ನ ಸರ್ಕಾರ, ಕೇಂದ್ರ ಸರ್ಕಾರದಿಂದ ನಮಗೆ ಗೋಪಾಲ ಮಿತ್ರ ಅಂತ ಅಂದ್ರೆ ಗೋಪಾಲ ಮಿತ್ರ ಅಂದ್ರೆ ರೈತರನ್ನ ಮಿತ್ರನಾಗಿ ಕೆಲಸ ಮಾಡಬೇಕು ಅಂತ ನಮಗೆ ತರಬೇತಿ ಕೊಟ್ಟಿರೋದು. ಆದ್ರೆ ನಾನು ಅವಾಗ್ಲೇನೆ ಹೇಳಿದ್ದೀನಿ, ಪಶು ವೈದ್ಯಾಧಿಕಾರಿಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅದು ಫಸ್ಟ್ ಏಡ್ ಆಗ್ಬೋದು, ಅದೇ ಇನ್ಸಮಿನೇಷನ್ ಮಾಡೋದಾಗ್ಬೋದು, ಅಥವಾ ಒಂದು ಕ್ಯಾಸ್ಟ್ರೇಷನ್ ಮಾಡೋದಾಗ್ಬೋದು, ಒಂದು ಕಸಿ ಮಾಡೋದಾಗಿರ್ಬೋದು, ಒಂದು ಡಿವರ್ಮಿಂಗ್ ಅಂತ ಒಂದು ಕರುವಿಗೆ ಕುಂಸುಡ್ಬೇಕು. ಅವಾಗ ಈ ಡಾಕ್ಟರ್ಗೆ ಬಂದು ಅದನ್ನು ಮಾಡೋದಕ್ಕಾಗಲ್ಲ, ಪಾಪ ಅವ್ರಿಗೂ ವರ್ಕ್ಲೋಡ್ ಜಾಸ್ತಿ ಇರ್ತೈತೆ. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ.
ನಮಗೆ ಅವರು ಸರ್ಕಾರದಿಂದ ಅವಾಗ ಫೋನಿಂದ ಎಲ್ಲ ಕೊಡಿಸ್ಕೊಟ್ಟಿದ್ದು ಸರ್ಕಾರದಿಂದನೇ. ಇವಾಗ ನಾವು ಒಂಥರ ಈ ಪ್ರೈವೇಟ್ ಆಗಿ ಅವ್ರಿಗೆ ನಾವು ಮಾಡಿದ ಸೇವೆಗೆ ಅವರು ಏನೋ ಒಂದಷ್ಟು ಫೀಸ್ ತಗೊಂಡು ನಾವು ಆ ಸೇವೆಯನ್ನು ಮಾಡ್ತಾ ಇರ್ತೀವಿ. ನಮ್ಮ KMF ಕಡೆಯಿಂದ ಇನ್ಸಮಿನೇಷನ್ ಅಂದರೆ ಸೆಮೆನ್ನು ನೈಟ್ರೋಜನ್ ಸಪ್ಲೈ ಕೊಡ್ತಾರೆ, ಡೈರಿಗೆ ಕೊಡ್ತಾರೆ. ಇದೇ ನಮ್ಮ ತೋಟದಲ್ಲಿ ಡೈರಿಗೆ ಕೊಡ್ತಾರೆ, ಅದನ್ನು ತಗೊಳ್ತೀವಿ. ನಮಗಿಷ್ಟು ಡೈರಿ ನಿಮಗೆ ಇದು ಚಾರ್ಜಸ್ ತಗೊಂತಾರ? ಚಾರ್ಜಸ್ ಅಂದರೆ ಒಂದು ಸೆಮೆನ್ಗೆ 50 ರೂಪಾಯಿ ಥರ ಕೂಪನ್ ತಗೋಬೇಕು. ಈಗ ಡೈರಿಯಿಂದ ಅವ್ರು ಕೂಪನ್ ತೊಗೊಂಬಂದು ಕೊಡ್ತಾರೆ 50 ರೂಪಾಯಿ. ಅದನ್ನು ನಾವು ಇನ್ಫಾರ್ಮೇಷನ್ ಮಾಡಿಬಿಟ್ಟು ಬರ್ತೀವಿ. ಅದನ್ನು ಕೂಪನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಾವು ಡೈರಿಗೆ ಸಪ್ಲೈ ತಿಂಗ್ಳಿಗೆ ಒಂದ್ಸರಿ ಮೀಟಿಂಗ್ ಮಾಡ್ತಾರೆ, ಅವಾಗ ಕೊಡ್ತೀವಿ. ಅವಾಗ ಇಷ್ಟು ಫೀಸು ಅಂತ ನಮ್ಮ ಅಕೌಂಟ್ಗೆ ಏನು ಬರಬೇಕು ಅದನ್ನು ನಮಗೆ ಕೊಡ್ತಾರೆ. ನೈಟ್ರೋಜನ್ ಸಪ್ಲೈ ಕೊಡ್ತಾ ಇರೋದ್ರಿಂದ ಹಸುಗಳಿಗೆ ಈಗ ಗೂಳಿಗೆ ಬಿಡ್ತಾರೆ ಅಂತ ಹೇಳಿದ್ರೆ ಸುಮಾರು ರೋಗಗಳು ಹರಡುವಂಥ ಚಾನ್ಸಸ್ ಇರ್ತಾಯಿತ್ತು. ಅದರಿಂದ ಸರ್ಕಾರ ಏನು ಮಾಡಿದ್ರು, ಈ ಕೃತಕ ಗರ್ಭಧಾರಣೆ ಸಿಸ್ಟಮ್ ಮಾಡಿದ್ರು. ಆ ಸಿಸ್ಟಮ್ ಮಾಡಿರೋದ್ರಿಂದ ಇವಾಗ ಸುಮಾರು ಜನ ರೈತರಿಗೆ ಅನುಕೂಲ ಆಗ್ತಾಯಿದೆ. ನಮಗೆ ಸುಮಾರು ಒಂದು 8 ಡೈರಿ ವ್ಯಾಪ್ತಿ ಕೊಟ್ಟಿದ್ದಾರೆ. ಆ 8 ಡೈರಿ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದರಿಂದ ರೈತರಿಗೂ ಅನುಕೂಲ ಆಗ್ತೈತೆ, ನಮ್ಮ ಡೈರಿ ಡೆವಲಪ್ಮೆಂಟ್ಗೆ ಒಂದು ಅನುಕೂಲ ಆಗ್ತೈತೆ. ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ನಮ್ಗೇನೋ ಸ್ವಲ್ಪ ಆಯಾಸ ಆಗ್ತೈತೆ. ಬಂದಿಲ್ಲ ಅಯ್ಯಪ್ಪನ ಹತ್ರ ಕೂತ್ಕೊಂಡು ನಮಸ್ಕಾರ ಹಾಕೊಂಡು ದೇವಸ್ಥಾನ ಹತ್ರ ಮಾಡ್ಕೊಂಡು ಬರ್ತಾ ಇದ್ವಿ. ಇಷ್ಟು 20 ವರ್ಷದಿಂದ ನಾವು ಏನು ಮಾಡಿದ್ವಿ ಅನ್ನೋದನ್ನು ನಮಗೆ ನಾವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಈ ದೇವಸ್ಥಾನದ ಹತ್ರ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಮನಸ್ಸು ಭಗವಂತನ ಕೊಟ್ಟ. ಅದರಿಂದ ಇಲ್ಲೊಂದು ಅಶ್ವತ್ಥ ಕಟ್ಟೆ ಮಾಡ್ತಿದ್ವಿ. ಅಶ್ವತ್ಥ ಕಟ್ಟೆ ನಾನು ಒಬ್ಬನೇ ಮಾಡೋದ್ರ ಜೊತೆಗೆ ನಮ್ಮ ಹಸುಗಳನ್ನ ನಾನು ಇವಾಗ ಹಸು ನಿಮ್ಗೆ ನೋಡೋದಕ್ಕೆ ಬರ್ತೀನಿ. ಏನಾದರೂ ಒಂದು ನಮ್ಮ ದೇವಸ್ಥಾನ ಹತ್ರ ರೆಚ್ಚೆ ಕಟ್ತಾ ಇದ್ದೀನಿ, ಏನಾದರೂ ಕೊಡ್ರಿ ಅಂತ ಹೇಳ್ತೀನಿ. ನೀವು 500 ರೂಪಾಯಿ ಕೊಡ್ಬೋದು, 5,000 ಕೊಡ್ಬೋದು. ನಾವು ಇಷ್ಟು ಅಂತ ಕೇಳಂಗಿಲ್ಲ. ಅವ್ರ ಪ್ರೀತಿಯಿಂದ ಏನು ಕೊಟ್ಟಿದ್ದಾರೋ ಅದನ್ನೆಲ್ಲ ತಗೊಂಬಂದು ಮಾಡಿದ್ದೀನಿ. ಇದು ನಂದು ಅಂತ ಇಲ್ಲಿ ಏನು ಬೋರ್ಡ್ ಏನು ಹಾಕೊಂಡಿಲ್ಲ ನಾನು. ಅಲ್ಲ, ನಿಮ್ದು ಅಂತ ಬೋರ್ಡ್ ಹಾಕಲ್ಲ ಬಿಡಿ. ನೀವು ಸಾವಿರಾರು ಹಸುಗಳನ್ನ, ಎಷ್ಟೋ ಹಸುಗಳಿಗೆ ನೀವು 21 ವರ್ಷದಿಂದ ಸರ್ವಿಸ್ ಕೊಟ್ಟಿದ್ದೀನಿ. ಅದಕ್ಕೆ ಏನೋ ಒಂದು ಮುಂಜಾನೆ ಕೇಳಿದ್ರೆ ಒಂದು ಅದಕ್ಕೆ ಅರ್ಥ ಇರ್ತೈತೆ ಅನ್ನೋದನ್ನ ನಿಮ್ಮ ಕಡೆಯಿಂದ ರೈತರಿಗೆ ಹೆಲ್ಪ್ ಆಗಿರುತ್ತೆ. ನೀವು ಒಂದು ನಿಮ್ಗೋಸ್ಕರ ಏನು ಕೇಳಿಲ್ಲ, ಈ ತರ ದೇವಸ್ಥಾನಕ್ಕೋಸ್ಕರ ಮತ್ತೆ ಈ ದೇವ್ರ ಹಳ್ಳಿ ಕಟ್ಟೆಗೋಸ್ಕರ ನೀವು ಒಂದು ಸಣ್ಣ ಸಹಾಯ ಕೇಳಿದ್ದೀರಾ. ಅವರು ನಿಮ್ಮ ಕಾಯಕ ಇಷ್ಟ ಬಿದ್ದು ಅವರು ಅಷ್ಟೇ ನಿಮ್ಮ ಭಕ್ತಿಗೆ ಇಷ್ಟ ಬಿದ್ದು ಅವರು ಕೇಳಿದ್ದಕ್ಕೆ ಇಲ್ಲ ಅಂದ್ರೆ ಏನಾದ್ರೂ ಒಂದು ಸಹಾಯ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅದೇ ಇನ್ನೊಂದು ಐಮ್ಯಾಕ್ಸ್ ಲೈಟ್ ಹಾಕೋದಕ್ಕೂ ಯಾರಾದ್ರೂ ಒಂದು ಸಹಾಯ ಮಾಡಿಬಿಟ್ರೆ, ಈ ಇನ್ನೊಂದ್ಸರಿ ಹೇಳಿ ಅದು ಬಪ್ಪ ಹತ್ರ ಐಮ್ಯಾಕ್ಸ್ ಲೈಟ್ ಹಾಕೋದಕ್ಕೊಂದು ಯಾರಾದರೂ ಈ ಜನಪ್ರತಿನಿಧಿಗೆ ಆಗ್ಬೋದು ಅಥವಾ ಯಾರೇ ಆಗಲಿ ಸಹಾಯ ಮಾಡಿದ್ರೆ, ಇಲ್ಲೊಂದು ಐಮ್ಯಾಕ್ಸ್ ಲೈಟ್ ಒಂದು ಹಾಕಿದ್ರೆ ನೈಟ್ ಎಲ್ಲ ಬಂದು ಅಯ್ಯಪ್ಪನಿಗೆ ಇವಾಗ ಬೆಂಗಳೂರು ಕಡೆಯಿಂದ ತೀರ್ಥಗಿರೀಶ್ವರನ ದೇವಸ್ಥಾನ ಅಂದರೆ ಭಾರಿ ಫೇಮಸ್ಸು. ಮೊನ್ನೆ ಯಾರೋ 8:30 ನೈಟ್ ಬಂದಿದ್ರು. 8:30 ಬಂದು ಕಾರಲ್ಲಿ ಲೈಟ್ ಹಾಕ್ಕೊಂಡು ಬಂದು ಒಬ್ಬ ಮೇಡಮ್ಮು ಅವರಿಬ್ರು ಬಂದು ಅಲ್ಲಿ ಕಾರಲ್ಲಿ ಲೈಟ್ ಹಾಕೊಂಡು ಹೋಗಿ ಅಲ್ಲಿ ದೀಪ ಅನ್ಸ್ಕೊಂಡು ಹೋಗ್ತಾ ಇದ್ರು ಬಾಗ್ಲಲ್ಲಿ. ಆ ಥರ ಎಲ್ಲ ಅವ್ರಿಗೊಂದು ನಂಬಿಕೆ ಒಂದು ಮನಸ್ಸಲ್ಲಿ ಐತೆ. ಅದರಿಂದ ನೈಟ್ ಇಲ್ಲಿ ಬೆಳಕಿದ್ರೆ ಅವ್ರಿಗೊಂದು ಧೈರ್ಯವಾಗಿ ಬಂದು ಅಯ್ಯಪ್ಪನ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಪ್ರಯತ್ನ ಸಕ್ಸಸ್ಫುಲ್ ಆಗಿ ಇದಾಗಲಿ. ಯಾರಾದರೂ ವೀಕ್ಷಕರು ನೋಡ್ತಾ ಇರ್ತಾರೆ, ನಿಮ್ಗೇನು ಅದು ಲೈಟ್ ಬಗ್ಗೆ ಏನು ಹೇಳಿದ್ರು ಮತ್ತೆ ಈ ದೇವಸ್ಥಾನ ಬಗ್ಗೆ ಏನಾಗ್ಲೋ, ಯಾರೋ ಅವ್ರಿಗೆ ಏನು ಇವಾಗ ದೇವ್ರ ಮೇಲೆ ಭಕ್ತಿ ಇರೋರು ಬರ್ತಾರೆ, ದೇವ್ರ ಆಶೀರ್ವಾದ ಪಡ್ಕೊಳ್ಳಿ, ಅವ್ರಿಗೂ ಒಳ್ಳೇದಾಗ್ತೈತೆ. ಮತ್ತೆ ಇದೇನೋ ನೀವು ಸ್ವಲ್ಪ ಡೆವಲಪ್ ಮಾಡ್ಬೇಕು ಮಾಡ್ಕೊಂಡಿದ್ದೀನಿ. ನಾನು ಇಲ್ಲೊಂದು 10 ಗಿಡ ಉಳಿದೀನಿ. ಗಿಡಗಳೆಲ್ಲ ನೀವೇನು ಅದೆಲ್ಲ ಅಲ್ಲೆಲ್ಲ ಹಾಕಿರೋದು ನಾನೇ. ಒಂದು ಬಿಲ್ಪತ್ರೆ, ಒಂದು ಆರೆ ಗಿಡ ಅಂತ. ಈಗ ಈ ಜ್ಯೋತಿಷ್ಯರಿಗೆ ಹೇಳ್ತಾರೆ, ಈಗ ಇಲ್ಲೊಂದು ತೊಟ್ಟಿ ಮಾಡ್ತಿದ್ದೀನಿ. ತೊಟ್ಟಿನೂ ನೀವೇ ಮಾಡ್ತಿರೋದು? ಮಾಡ್ತಿದ್ದೀನಿ. ಈ ಗಿಡಗಳೆಲ್ಲ ನೀವೇ ನಿಮ್ಮ ಬೆಳೆಸ್ತಾ ಇರೋದು? ಈಗ ನಾನು ಮಂಜಣ್ಣ, ಇದೇನೋ ಗಿಡದ ಬಗ್ಗೆ ವಿಶೇಷ ಹೇಳಿದ್ರೆ, ಇದು ತಾಂಡ್ರಿ ಮರ ಅಂತ. ಹಾಂ, ಈ ತಾಂಡ್ರಿ ಮರ ಶನಿ ಮಹಾತ್ಮ ಸ್ವಾಮಿ ವಾಸ ಮಾಡ್ತಾರೆ ಈ ಮರದಲ್ಲಿ ಅಂತ ಒಂದು ಇತಿಹಾಸ. ಅದು ಒಬ್ಬ ಗುರುಗಳು ಹೇಳಿದ್ದು, ಇಲ್ಲಿ ಬಂದಂತ ಒಬ್ಬ ಸಾಧು ಸಂತರು ಹೇಳಿದ್ದು, ಈ ಗಿಡ ತಗೊಂಬಂದು ಹೂಳಿ ಬೆಳೆಸಿದ್ರೆ ಒಳ್ಳೆಯದು ಅಂತ. ಇದು ಸುಮಾರು 700 ವರ್ಷ ಇರುತ್ತೆ ಅಂತ ಅವ್ರು ಹೇಳಿದ್ದು. ಈ ಗಿಡ 700 ವರ್ಷ ಇದು ದೊಡ್ಡ ಮರ ಆದ್ರೆ 700 ವರ್ಷ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈ ಗಿಡ ಧರ್ಮಪುರಿಯಿಂದ ತೆಗ್ಸಿ ಇದನ್ನು ಉಳಿತು. ನೀವೇ ಇದನ್ನ ತಗೊಂಬಂದು ಉಣಿಸಿದ್ದು? ತೆಗಿಸ್ತೆ ಅವ್ರು ತಗೊಂಬಂದು ಕೊಟ್ರು. ಅವ್ರಿಗೆ ಇಷ್ಟು ಅಂತ ಫೀಸ್ ಕೊಟ್ಟೆ. ಸರಿ. ಅದಕ್ಕೆ ಇಲ್ಲಿ ಈಶ್ವರನ ದೇವಸ್ಥಾನ ಹತ್ರ ಯಾವ್ದಾವ್ದು ಮರ ಇರುತ್ತೆ ಅಂದ್ರೆ ಆ ಮರಗೆ ಬೆಳೆಸ್ಬೇಕು ಅಂತ ನನಗೊಂದು ಆಸೆ ಇತ್ತು. ಅದಕ್ಕೆ ನಿಮ್ಮ ಪ್ರಯತ್ನ ಚೆನ್ನಾಗಿ ಈಡೇರಲಿ. ಅದೇ ಇಲ್ಲೆಲ್ಲ ದನಗಳು ಅದು ಮೇಯ್ತದೆ ಅಂತ ಈ ಪಂಜರ ಹಾಕಿ ಪಂಜರದಲ್ಲಿ ಬೆಳೆಸೋದು, ಸ್ವಲ್ಪ ಬೆಳವಣಿಗೆ ಆಗೋ ತನಕ. ಓಕೆ ಮಂಜಣ್ಣ, ಇಷ್ಟು ಮಾಡ್ತಾ ಇದ್ದೀನಿ ಸರ್. ಮಂಜಣ್ಣ, ದೇವಸ್ಥಾನ ಈ ಗಿಡ
ಬಿಲ್ವಪತ್ರೆ ಅಂತ. ಹ್ಞೂ ಬಿಲ್ವಪತ್ರೆ ಮರ ಆಗುತ್ತೆ ದೊಡ್ಡದು. ಬಿಲ್ವಪತ್ರೆ ಮರ ಆಗುತ್ತೆ. ಹ್ಞೂ ಇದು 5 ಎಲೆ ಬಿಲ್ವಪತ್ರ ಅಂತ. ಅದನ್ನ ಇದೊಂದು ಗಿಡ ಬೆಳೆಸೋಣ ಅಂತ ಒಂದು ಆಸೆಯಿಂದ ಈ ಗಿಡ ಹಾಕಿದ್ದೀನಿ, ನಾಟಿದ್ದು. ನೋಡಿ ಅದು ಗಿಡ ಯಾರು ಹಾಕಿದ್ರು, ಅದು ಫಾರಂ ಗಿಡ ಅದು. ಅದು ಬಿಲ್ವಪತ್ರೆ ಇದೆ. ಅದು ಬಿಲ್ವಪತ್ರೆನೆ, ಆದ್ರೆ ಅದು ಫಾರಂ ಎಲೆ ಸರಿಯಾಗಿ ಬರಲ್ಲ. ಇದು ಈಶ್ವರನಿಗೆ ಭಾರಿ ಪ್ರಿಯವಾದದ್ದು ಮರ ಅಂತ ಒಂದು ಪ್ರತೀಕ ಇದೆ. ಮಂಜಣ್ಣ ಇದು ಟ್ಯಾಂಕು ಯಾರು ಭಕ್ತಾದಿಗಳೇ ಕಟ್ಸಿರೋದಾ? ಇಲ್ಲ ಇಲ್ಲ, ಇದು ಈಗ ಮನೆ ಗಂಗೆ ಸ್ಕೀಮ್ ಇದೆಯಲ್ಲ, ಆ ಸ್ಕೀಮ್ ಅವ್ರು ಮಾಡ್ತಿರೋದು. ಓ, ಸ್ಕೀಮ್ ಇಂದ ಮಾಡಿರೋದು. ಇದು ಮನೆ ನೀರು ಚೆನ್ನಾಗಿ ಸಿಕ್ಕಿದೆ. ಬೋರ್ ಹಾಕಿದ್ರಾ? ಎಲ್ಲಿ ಬೋರ್ವೆಲ್ ಹಾಕಿದ್ರೆ ಅದೇ ಈಗ ತಾಂಡ್ರಿ ಮರ ಗಿಡ ಐತಲ್ಲ, ಅದ್ರ ಬುಡದಲ್ಲೇ ಹಾಕಿದ್ದಾರೆ. ನೀರು ಸಿಕ್ಕಿದ? ಭಾರಿ ಚೆನ್ನಾಗಿ ಸಿಕ್ಕಿದೆ. 1334 ಅಡಿ ಏನೋ, ಭಾರಿ ಚೆನ್ನಾಗಿ ಸಿಕ್ಕೈತೆ ನೀರು. ಆ ನೀರು ಸಿಕ್ಕಿದ್ಮೇಲೆ ಮತ್ತೆ ಮಂಜಣ್ಣ ಇದು ಟ್ಯಾಂಕು, ಈ ಟ್ಯಾಂಕಿಗೆ ಏನು ಊರಿಗೆ ಊರಿಗೆ ಇದು ತೀರ್ಥ ಬಂಡಟ್ಟಿ ಅಂತ ಗ್ರಾಮ. ಇಲ್ಲೊಂದು 10 ಮನೆ ಐತೆ. ಈ ಮನೆಯಾಗ ಹಾಕಿ ಮಿಕ್ಕಿದ ನೀರನ್ನ ತೊಳಪನಹಳ್ಳಿ ಗ್ರಾಮಕ್ಕೆ ಕೊಡ್ತಾರೆ. ಮತ್ತೆ ಇಲ್ಲಿ ಶೌಚಾಲಯ ನೋಡಿದೆ, ಯಾಕೆ ಈ ಥರ ಆಗಿದೆ? ಇದು ಆರಿ ಮರನಾ? ಅಲ್ಲ ಮಂಜಣ್ಣ, ಈ ಶೌಚಾಲಯ ಯಾರು ಅದು ಯಾಕೆ ಈ ಥರ ಇದೆ? ಗ್ರಾಮ ಪಂಚಾಯತಿಯಿಂದ, ಹಸನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಕಟ್ಸಿರೋದು. ಮತ್ತೆ ಅದು ಏನು ಇಂಪ್ರೂವ್ ಮಾಡಿಲ್ಲಲ್ಲ, ನೀವು ಹಂಗೆ ಬಿಟ್ಬಿಟ್ಟಿದ್ರೆ? ಮಾಡಿಲ್ಲ, ಅದನ್ನೇ ನಾನು ಹೇಳ್ತಿರೋದು. ಇದನ್ನೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಇದನ್ನೆಲ್ಲ ಮೊನ್ನೆ ಎಲ್ಲ ಗಿಡಗೆಲ್ಲ ಹಾಕಿದ್ರು ನೋಡಿ, ಫುಲ್ಲು ಗಿಡ ಎಲ್ಲ ಬೆಳ್ಕೊಂಡಿದೆ. ಆ ಡೋರ್ಸ್ ಎಲ್ಲ ಕಿತ್ತೋಗಿದೆ. ಅದೇ ಅದನ್ನೆಲ್ಲ ನೀಟ್ನೆಸ್ ಆಗಿ ಮಾಡಿ, ವರ್ಷಕ್ಕೊಂದ್ಸರಿ ಕಾರ್ತಿಕ್ ಸೋಮವಾರ ಆ ಪೂಜೆ ಟೈಮಲ್ಲಿ ಜನ ಸಂದಣಿ ಜಾಸ್ತಿ ಇರ್ತೈತೆ. ಅಂತ ಸಂದರ್ಭದಲ್ಲಿ ಮಾತ್ರ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅದನ್ನ. ಅದೇ ಹೌದು, ಈಗ ಯೂಸ್ ಮಾಡಕ್ಕೂ ಆಗದೆ ಇರೋ ತರ ಆಗ್ಬಿಟ್ಟಿದೆಯಲ್ಲ ಮಂಜಣ್ಣ. ಯೂಸ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಆ ಟೈಮಲ್ಲಿ ಕ್ಲೀನ್ ಮಾಡ್ತಾರೆ. ಈ ಕಾರ್ತಿಕ್ ಸೋಮವಾರಗಳಲ್ಲಿ ಮತ್ತೆ ಶಿವರಾತ್ರಿಗೆ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾರೆ. ಈಗ ಹೆಚ್ಚಿಗೆ ಇಲ್ಲಿ ಯಾರು ಬರೋದಿಲ್ಲ, ಅದರಿಂದ ತರ ಇದೆ. ಸರಿ ಮಂಜಣ್ಣ, ಆಯ್ತು. ಮಂಜಣ್ಣ ಹೇಳಿ. ಇದು ಬನ್ನಿ ಮರ. ಇದೇನಾ ಬನ್ನಿ ಮರ? ಇದು ನೀವೇನಾ ಇದು ಮಾಡಿರೋದು? ಇದು ನಾನೇ ತಗೊಂಬಂದು ಉಳಿರೋದು. ನೀವು ಉಳಿರೋದು ನೀವೇನಾ? ನಾನೇ ಉಳಿರೋದು. ಹಾಂ. ಈ ಬನ್ನಿ ಮರ ದಸರಾಗೆ ಬನ್ನಿ ಮಂಟಪಕ್ಕೆ ಪೂಜೆ ಮಾಡ್ತಾರಲ್ಲ, ಆ ಗಿಡ ಇದು. ಅದು ತಗೊಂಬಂದು ಎಷ್ಟು ವರ್ಷ ಆಯ್ತು ಮಂಜಣ್ಣ ಇದು ಗಿಡ ನಟ್ಟಿ? ಇದು 6 ವರ್ಷ ಆಯ್ತು. 6 ವರ್ಷದ ಗಿಡ ಮರ ಆಗ್ತೈತೆ ಬಿಡಿ. 6 ವರ್ಷದ ಗಿಡ ಮರ ಆಗಿದೆ. ಇವಾಗ್ಲೂ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಜಾಸ್ತಿ ನೀವೇ ದೇವಸ್ಥಾನ ಹತ್ರ ಇರ್ತೀರೇನಲ್ವಾ? ಬರ್ತಾ ಇರ್ತೀನಿ ನಾನು, ಹೆಚ್ಚಿಗೆ ಬರ್ತೀನಿ. ಫ್ರೀ ಟೈಮಲ್ಲೆಲ್ಲ ಬಂದು ಇಲ್ಲಿ ನನಗೇನಾದ್ರೂ ಸ್ವಲ್ಪ ಫ್ರೀ ಸಿಗ್ತಾ ಅವಾಗ ಬಂದು ಇಲ್ಲಿಗೆ ಬಂದು ಹೋಗ್ತೀನಿ. ಸರಿ, ಎಲ್ಲೂ ಟೈಮ್ ವೇಸ್ಟ್ ಮಾಡೋದು. ನಮ್ಮ ವೀಕ್ಷಕರಿಗೂ ಒಂದು ಏನಾದರೂ ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳಂಗಿದ್ರೆ ಹಚ್ಕೊಳ್ಳಿ ದೇವಸ್ಥಾನದ ಬಗ್ಗೆ. ಈಗ ನನ್ನ ನಂಬಿಕೆ, ನನ್ನ ಸರ್ವೀಸು, ನನ್ನ ಇದ್ರ ಪ್ರಕಾರ ನಾನು ಅಯ್ಯಪ್ಪನ ಪರಮೇಶ್ವರನ ನಂಬಿ ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಸೋಲಿಲ್ಲ. ಆ ಭಗವಂತನ ದಯದಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡ್ಕೊಂಡು ಹೋಗೈತೆ. ಆ ತೀರ್ಥಗಿರೀಶ್ವರನಲ್ಲಿ ನಂಬಿಕೆ ಇಡಬೇಕು. ನಾನೇ ಆಗ್ಬೋದು, ಯಾರೇ ಆಗಿರಲಿ, ಅಯ್ಯಪ್ಪನ ನಂಬಿದವರು ಈ ಕಾಶಿಗೆ ಹೋಗದೆ ಇರೋವಂಥ ಜನ, ಎಷ್ಟೋ ಜನ ಶಕ್ತಿ ಇಲ್ಲದೆ ಇರೋವಂಥವ್ರು ಇರ್ತಾರೆ. ಕಾಶಿಗೆ ಹೋಗಕ್ಕಾಗದೇ ಇರೋರು, ಕಾಶಿಗೆ ಹೋಗೋದಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಹೋಗೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಹೋಗೋದಕ್ಕಾಗಲ್ಲ. ನನ್ನ ಅನುಭವದ ಪ್ರಕಾರ ಅಂಥ ಭಕ್ತಾದಿಗಳೆಲ್ಲನೂ ಈ ಅಪ್ಪನ ದರ್ಶನ ಮಾಡ್ಕೊಂಡು ಹೋದ್ರೇನು ಕಾಶಿ ವಿಶ್ವನಾಥನ ಒಂದು ದಯೆ ಕೃಪೆ ಅದೆಲ್ಲ ಇವ್ರಿಗೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗೈತೆ. ಅಂದ್ರೆ ಈ ಕಾಶಿಗೆ ಹೋಗಕ್ ಆಗದೆ ಇರೋರು ಇಲ್ಲಿ ಬಂದ ಅಯ್ಯಪ್ಪನ ತೀರ್ಥವನ್ನ ಒಳಗಡೆ ಉದ್ಭವಿಸ್ತೈತೆ ತೀರ್ಥ. ಆ ತೀರ್ಥನ ತಗೊಂಡು ತೀರ್ಥಗಿರೀಶ್ವರನ ಆಶೀರ್ವಾದ ಪಡ್ಕೊಂಡ್ರೆ ಅಷ್ಟೇ ಪುಣ್ಯ ಅಂತ. ತೀರ್ಥದ ಬಗ್ಗೆ ಸುಮಾರು ಕೇಳ್ಪಟ್ಟೆ, ನಿಮ್ಗೆ ಗೊತ್ತಿರೋದು ಸ್ವಲ್ಪ ಏನಾದ್ರು ಹಂಚ್ಕೊಳ್ಳಿ. ಈಗ ನಮಗೆ ಒಂದು ಲೋಟ ನೀರ್ ತಗೊಂಡ್ರೆ 1 ಲೋಟ ಅಲ್ಲಿ ಉದ್ಭವಿಸ್ತೈತೆ, ಆಯ್ತಾ? ಆ ತೀರ್ಥವನ್ನ ತಗೊಂಡು ನಮ್ಗೆ ಎಷ್ಟೋ ಒಂದು ಸಮಸ್ಯೆಗಳನ್ನು ಕ್ಲಿಯರ್ ಆಗೈತೆ. ಬೋರ್ ಹಾಕ್ಬೇಕಾದ್ರೆ ನಾವು ಆ ತೀರ್ಥ ತಗೊಂಡೋಗಿ ಹಾಕ್ತಿವಿ. ಒಂದ್ ಮನೆ ಕಟ್ಬೇಕಾದ್ರೆ 4 ಕಡೆ ಆ ತೀರ್ಥ ತಗೊಂಡೋಗಿ 4 ಕಡೆ ಹಾಕ್ಬಿಟ್ಟು ಮನೆ ಕಟ್ತೀವಿ. ಅದ್ರಲ್ಲಿ ಎಲ್ಲ ನಮ್ಗೆ ಸಕ್ಸಸ್ ಆಗಿರೋದ್ರಿಂದ ನಾನು ಯಾವ ಕಡೆ ಹೋದ್ರೇನು ಇಲ್ಲಿ ಅಪ್ಪನಿಗೊಂದ್ಸಾರಿ ಬಂದು ಇಲ್ಲಿ ನಮಸ್ಕಾರ ಹಾಕೊಂಡು ಈ ಭೂಮಿ ಆದ್ರೂ ತುಳ್ಕೊಂಡು ಹೋಗೋಣ ಅಂತ.
ದೇವಸ್ಥಾನ ಬಾಗಿಲು ಹಾಕಿದ್ರೇನು ಹ್ಮ್ ಆ ಬಾಗಿಲಲ್ಲಿ ನಮಸ್ಕಾರ ಹಾಕೊಂಡು ಹೋಗೋದು, ಇಲ್ಲ ಈ ಭೂಮಿನ ತುಳ್ಕೊಂಡು ಈ ಭೂಮಿಗೆ ಒಂದು ನಮಸ್ಕಾರ ಹಾಕೊಂಡು ಹೋದ್ರೇನು ನನ್ನ ಕೆಲಸ ಕಾರ್ಯಗಳು ನನಗಾಗೈತೆ. ಹ್ಮ್ ಹ್ಮ್ ಅದರಲ್ಲಿ ನನಗೆ ಎರಡೊಂದಿಲ್ಲ. ಆದ್ರಿಂದನೇ ನಾನು ಅಯ್ಯಪ್ಪನ ನನ್ನ ಒಂದು ಉಸಿರಿರೋ ತನಕನು ಅಯ್ಯಪ್ಪನ ಒಂದು ಹೆಸರನ್ನ ನಾನು ಮರೆಯೋದು ಇಲ್ಲ. ಅಯ್ಯಪ್ಪನ ಹೆಸರನ್ನ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗ್ತೈತೆ. ಇಲ್ಲಿ ಅಯ್ಯಪ್ಪನ ನಂಬಿದ್ರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತೈತೆ ಅನ್ನೋ ನಂಬಿಕೆ ನನಗೈತೆ. ನನ್ನ ಒಂದು ಅನುಭವ. ಮಂಜಣ್ಣ, ವೀಕ್ಷಕರಿಗೆ ಏನಾದರೂ ಹಂಚ್ಕೊಳೋದಕ್ಕೆ ಇಷ್ಟ ಬೀಳ್ತೀರಾ ಸರ್? ನಾನು ವೀಕ್ಷಕರಿಗೆ ಹೇಳೋದೇನೆಂದರೆ, ನಂಬಿಕೆಯಿಂದ ಕೆಲವ್ರು ಏನಾದರೆ ಯಾವುದೋ ಒಂದು ಕಷ್ಟ ಬಂದಿರ್ತೈತೆ, ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಒಂದು ಮನೆ ಕುಟುಂಬದ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ಯಾವುದೇ ಒಂದು ರೀತಿ ಮನುಷ್ಯನ ಅಂದಮೇಲೆ ಯಾವುದೇ ಸಮಸ್ಯೆಗಳು ಇದ್ದೇ ಇರ್ತೈತೆ. ಅಂಥ ಸಮಸ್ಯೆಗಳನ್ನ ಭಕ್ತಿ ಭಾವದಿಂದ ತನ್ನ ಮನಸ್ಸೋ ಇಚ್ಛೆಯಿಂದ ಬಂದು ಅಯ್ಯಪ್ಪನ ಕೇಳಿಕೊಂಡು ಅಯ್ಯಪ್ಪನಿಗೆ ನಮಸ್ಕಾರ ಮಾಡಿಕೊಂಡು ಒಂದು 10 ನಿಮಿಷ ಕುತ್ಕೊಂಡು ಅಯ್ಯಪ್ಪನ ಧ್ಯಾನವನ್ನು ಮಾಡ್ಕೊಂಡು ಹೋದರೆ ಅವರ ಸಮಸ್ತ ಜನಕ್ಕೂ ಅಯ್ಯಪ್ಪನ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ನನಗೈತೆ. ಯಾಕೆಂದರೆ ನನಗೂ ಆ ಥರ ಸಮಸ್ಯೆಗಳಿಂದನೇ ನಾನು ಫಸ್ಟ್ ಇಲ್ಲಿಗೆ ಬಂದಿದ್ದು. ಎಷ್ಟೆಷ್ಟೋ ಸಮಸ್ಯೆಗಳಿರ್ತಾಯಿತ್ತು. ಇಲ್ಲಿಗೆ ಬಂದಾಗಿಂದ ನನ್ನ ಯಾವ ಕಡೆ ಹೋದ್ರೂ ಇಲ್ಲಿಗೆ ಬಂದು ಹೋಗೋಣ ಅನ್ನೋ ಒಂದು ಮನಸ್ಥಿತಿ ನನಗಿರ್ತೈತೆ. ಮತ್ತು ನನಗೆ ಒಂದು ಜೀವನದಲ್ಲಿ ನೆಮ್ಮದಿನೂ ಸಿಕ್ಕಿರಬೇಕಾದ್ರೆ ಈ ಸ್ಥಳಕ್ಕೆ ಬಂದು ಹೋದ್ಮೇಲೆ. ಅದರಿಂದ ಸಮಸ್ತ ವೀಕ್ಷಕರಿಗೂ ನಾನು ಹೇಳೋದೇನೆಂದರೆ, ನೀವು ತೀರ್ಥಗಿರೀಶ್ವರನ ನಂಬಿ, ನೀವು ಆ ತೀರ್ಥಗಿರೀಶ್ವರನ ಒಂದು ಜ್ಞಾನವನ್ನು ಮಾಡಿ ನಿಮಗೂ ಥರ ಎಲ್ಲ ರೀತಿಯಾಗಿ ಒಳ್ಳೇದಾಗ್ತೈತೆ ಅನ್ನೋ ನಂಬಿಕೆ ನನಗೈತೆ. ನೀವು ಬಂದ ಆ ತೀರ್ಥಗಿರೀಶ್ವರನ ಒಂದು ಕೃಪೆಗೆ ಪಾತ್ರರಾಗಿ, ಮತ್ತು ವರ್ಷಕ್ಕೊಂದು ಸಾರಿ ಯಾವಾಗಲೂ ಒಂದು ಸಾರಿ ಬಂದಾಗ ನಿಮ್ಮ ತನು ಮನು ಧನ ಏನು ಅರ್ಪಿಸ್ಬೇಕೋ ಈ ಸನ್ನಿಧಾನದಲ್ಲಿ ಅರ್ಪಿಸಿ, ಏನೋ ಒಂದು ಐಮ್ಯಾಕ್ಸ್ ಲೈಟ್ ಹಾಕೋದು ಅಥವಾ ಒಂದು ಏನೋ ನಿಮ್ಮ ಹೆಸರಲ್ಲಿ ನಿಮ್ಗೆ ಒಳ್ಳೇದಾದರೆ ಒಂದು ಗಿಡ ಬೆಳೆಸಿ. ಇಲ್ಲಿ ನಾನು ಏನು ಮಾಡದೇ ಇದ್ರೇನು ಒಂದು ಗಿಡ ಆದರೂ ಇಲ್ಲಿ ಇಡೋಣ ನಿಮ್ಮ ಹೆಸರಲ್ಲಿ ಅನ್ನೋದನ್ನು ಇಟ್ಕೊಂಡು ಮಾಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಓಕೆ ಮಂಜಣ್ಣ, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಷ್ಟೇ ಸರ್. ಸರಿ ಮಂಜಣ್ಣ, ನಮ್ಮ ವೀಕ್ಷಕರು ನೋಡಿದ್ದಾರೆ, ಅವ್ರಿಗೂ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಿ. ನಾನು ಅವ್ರಿಗೆಲ್ಲ ಈ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಯಾರೇ ಆಗಲಿ ದೇವ್ರ ಬಗ್ಗೆ ಭಕ್ತಿ ಇರೋರು ಅವ್ರು ಬಂದು ನೀವು ಅಂದ್ಕೊಂಡಿರೋ ಹಂಗೆ ನೆರವೇರಲಿ ಅಂತ ನಾನು ಅಂದ್ಕೊತೀನಿ. ಹೌದು ಸರ್. ನಮಸ್ಕಾರ ಮಂಜಣ್ಣ. ಸರ್. ಓಕೆ.